ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ನಿನ್ನೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಆಯಿತು. ಅಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಲಾಗ್ನಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಅದು ಪೂಜೆ ಆಗಿದ್ದು ನೆಕ್ಸ್ಟ್ ಡೇ ವಿಲಾಗ್ ಇದು. ಅಂದರೆ ಈ ಥರ ಹೂವು ಎಲ್ಲ ಒಂದು ಚೀಲದಲ್ಲಿ ಹಾಕಿಟ್ಟಿದ್ದೀನಿ, ಎಲ್ಲ ನಾನು ನೀರಲ್ಲಿ ಹಾಕೋಣ ಅಂತ. ಸೊ ನೆಕ್ಸ್ಟು ಅಲ್ಲಿ ಯೂಸ್ ಮಾಡಿದಂಥ ಎಲ್ಲ ಪೂಜೆ ಐಟಮ್ಸ್ನು ದೇವ್ರ ಮನೆಯಲ್ಲಿ ಜೋಡಿಸಿ ಮನೆಯೆಲ್ಲ ನೆನ್ನೆನೇ ಕ್ಲೀನ್ ಮಾಡಿಟ್ಟಿದ್ದೆ. ಬಟ್ ನೆನ್ನೆ ಅಷ್ಟು ಮಾಡೋಷ್ಟರಲ್ಲೇ ಸುಸ್ತಾಯಿತು. ಸೊ ಬೆಳ್ಳಿ ಐಟಮ್ಸ್ ಎಲ್ಲ ಏನು ನಾನು ತೊಳೆಯೋಕ್ಕೆ ಹೋಗಲಿಲ್ಲ, ಅಂದರೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತೆಲ್ಲ ಮುಗಿಸ್ಕೊಂಡ್ರೆ ನಾಳೆ ವರ್ಕಿಂಗ್ ದಿನ ನಾನು ಫ್ರೀ ಆಗಿರ್ಬೋದು ಅಂತ ಇವತ್ತು ರಿಮೈನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಬೆಳ್ಳಿ ಐಟಮ್ಸ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅದು ಜಾಸ್ತಿ ದಿನ ಉಳುಪಿರುತ್ತೆ, ಟಾರ್ನಿಷ್ ಎಲ್ಲ ಬೇಗ ಆಗಲ್ಲ. ಸೊ ನಾನು ಯೂಶ್ವಲಿ ಅಂದರೆ ಫುಲ್ಲು ದೀಪಗಳು ನಾನು ಯಾವತ್ತೂ ಕ್ಲೀನ್ ಮಾಡಲ್ಲ. ಅಂದರೆ ತುಂಬ ಎಲ್ಲನೂ ಎಣ್ಣೆ ಆದರೆ ಅಷ್ಟೇ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಜಸ್ಟ್ ಗೋಧಿ ಹಿಟ್ಟು ಇಲ್ಲ ವಿಭೂತಿ ಹಾಕಿ ಒರೆಸಿಟ್ಕೊಳ್ತೀನಿ ಅಷ್ಟೇ. ಮೇಲೆ ಇರೋ ಪಾರ್ಟ್ನ ಮಾತ್ರ ಅದು ಎಣ್ಣೆ ಆಗಲಿ ತುಪ್ಪ ಹಾಕಿರೋದ್ರಿಂದ ಅದು ಜಿಡ್ಡಿರುತ್ತೆ ಅಂತ ಆ ಪಾರ್ಟ್ನ ಮಾತ್ರ ಫಸ್ಟ್ ರಿಮೂವ್ ಮಾಡಿಕೊಂಡು ಅದರಲ್ಲಿರೋವಂಥ ತುಪ್ಪ ಆಗಲಿ ಏನೇ ಇರಲಿ ಅದನ್ನು ನಾನು ಬಿಸಾಡಲ್ಲ, ಅದನ್ನು ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ತೀನಿ. ನೆಕ್ಸ್ಟ್ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ತುಂಬ ಅದು ಹಾರಬಾರ್ದು ಅಂತ ಫುಲ್ಲು ಲೈಕ್ ಆ ದೀಪ ಫುಲ್ಲು ಹಾಕಿಟ್ಟಿರ್ತೀವಿ. ಬಟ್ ಅದು ಹೋಲ್ ಡೇ ಹುರಿದಾಗೂ ಅಂದರೆ ಫುಲ್ ಕಂಪ್ಲೀಟಾಗಿ ಅದು ಖಾಲಿಯಾಗಿರಲ್ಲ. ಅಂಥ ಟೈಮಲ್ಲಿ ತುಪ್ಪ ಅಂದರೆ ಅದೆಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ. ಅದಕ್ಕೆ ಈ ಥರ ಅಲ್ಲಿ ಹಾಕಿಟ್ಕೊಂಡ್ರೆ ಈ ದೃಷ್ಟಿದು ತೆಗಿಯೋಕ್ಕೆ ಆರತಿ ದೀಪಗಳಿಗೆಲ್ಲ ಚಿಕ್ಕದು ಇರುತ್ತಲ್ಲ ಅದನ್ನು ಇದರಲ್ಲೇ ನೆನೆಸಿ ಇಟ್ಕೊಂಡ್ರೆ ಅದು ಯೂಸ್ ಆಗುತ್ತೆ ಮತ್ತೆ ನಮಗೆ ನೆಕ್ಸ್ಟ್ ಹಬ್ಬಕ್ಕೆ, ಇಲ್ಲಾಂದರೆ ಶುಕ್ರವಾರ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಮತ್ತು ನಾನು ಟಾರ್ನಿಷ್ ಏನಾನ ಆಗಿದ್ದರೆ ಅಂದರೆ ಸ್ವಲ್ಪ ದಿನ ಹಂಗೆ ಬಿಟ್ಬಿಟ್ರೆ ಟಾರ್ನಿಷ್ ಆಗುತ್ತಲ್ಲ ಅದನ್ನು ರಿಮೂವ್ ಮಾಡೋಕ್ಕೆ ಈ ಲಿಕ್ವಿಡ್ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ನಾನು ಬೆಳ್ಳಿ ಐಟಮ್ಸ್ನ ಯಾವ ರೀತಿ ಮೇಂಟೈನ್ ಮಾಡಿರ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡ್ಮೇಲೆ ಒಂದು 1 hour ಒಣಗಕ್ಕೆ ಬಿಟ್ಬಿಡ್ತೀನಿ ನಾನು. ಅದಾದಮೇಲೆ ಈ ಥರ ಈ ಅಮೆಝಾನ್ ಏನಾರ ಪಾರ್ಸಲ್ ಬಂದಾಗ ಈ ಬಬಲ್ ವ್ರಾಪ್ಸ್ ಬರುತ್ತಲ್ಲ ಅದನ್ನೆಲ್ಲ ನಾನು ಬಿಸಾಕಲ್ಲ. ಇದನ್ನೆಲ್ಲ ನಾನು ಬೆಳ್ಳಿ ಐಟಮ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸೊ ಈ ಥರ ಒಂದು ಬ್ಯಾಗಲ್ಲಿ ನೀಟಾಗಿ ಆ ಬಬಲ್ ವ್ರಾಪ್ಸ್ನ ಹಾಕಿ ಅದ್ರ ಮಧ್ಯದಲ್ಲಿ ನಾನು ಬೆಳ್ಳಿ ಐಟಮ್ಸ್ನ ಎಲ್ಲ ಹಾಕಿ ಜೋಡಿಸಿ ನೆಕ್ಸ್ಟು ಇನ್ನೊಂದು ಲೇಯರ್ ಇದೇ ಬಬಲ್ ವ್ರಾಪ್ಸ್ನ ಮುಚ್ಚಿ ಆಮೇಲೆ ಪ್ಯಾಕ್ ಮಾಡಿಡ್ತೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ವೇಳೆ ಏನಾದರೂ ಲೈಕ್ ಜೋಡಿಸ್ಬೇಕಾದ್ರೆ ಎಲ್ಲ ಪ್ರೆಸ್ ಆದರೆ ಸಹ ಒಳಗಡೆ ಇರೋ ಒಂದು ಬೆಳ್ಳಿ ಐಟಮ್ಸ್ಗೆ ಏನೂ ಡ್ಯಾಮೇಜ್ ಆಗಲ್ಲ. ಸೊ ಇದು ನನ್ನ ಒಂದು ಸಿಲ್ವರ್ ಮೇಂಟೆನೆನ್ಸ್ ರೂಟೀನು. ಸೊ ಇದು ಬೆಳಗಿನ ಜಾವ ರಂಗೋಲಿ ಬಿಡಿಸ್ತಾ ಇರೋದು, ಅಂದರೆ ನೆಕ್ಸ್ಟ್ ಡೇ ನನ್ನ ಒಂದು ರೂಟೀನ್ ಹೇಗಿತ್ತು ಅಂತ ಕಂಬೈನ್ ಮಾಡಿ ಈ ವಿಲಾಗಲ್ಲಿ ಹಾಕ್ತಾಯಿದ್ದೀನಿ. ಸೋಮವಾರದ ವಿಲಾಗು ಯೂಶ್ವಲಿ ಸೋಮವಾರ ಮಾಡ್ತೀನಿ ನಾನು. ಅಂದರೆ ಮನೆ ಬಾಗಿಲು ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ರಂಗೋಲಿ ಬಿಡಿಸಿ ಆಮೇಲೆ ಪೂಜೆ ಮಾಡ್ಕೊಳ್ತೀನಿ. ಸೊ ಇದು ನನ್ನ ಮನೆ ಆಚೆ ಒಂದು ರಂಗೋಲಿ ಆಲ್ರೆಡಿ ಕಾಂಪೌಂಡ್ ಆಚೆ ಬಿಡಿಸಿರ್ತೀನಿ. ಬಟ್ ಮನೆ ಮುಂದೆ ಬಿಡಿಸ್ಬೇಕಾದ್ರೆ ಅಂದರೆ ಕಾಂಪೌಂಡ್ ಅಲ್ದಿರ ನಮ್ಮ ಮನೆ ಬಾಗಿಲು ಮುಂದೆ ಬಿಡಿಸ್ಬೇಕಾದ್ರೆ ಸೈಡ್ಗೆ ರಂಗೋಲಿ ಹಾಕ್ಕೊಳ್ತೀನಿ. ಆಲ್ರೆಡಿ ಪ್ರೀವಿಯಸ್ ವಿಲಾಗಲ್ಲಿ ರೀಸನ್ ಹೇಳಿದ್ದೀನಿ. ಮನೆಯಲ್ಲಿ ಮಕ್ಕಳೆಲ್ಲ ತುಂಬ ಓಡಾಡ್ತಾ ಇರ್ತಾರೆ, ಮನೆ ಮುಂದೆ ಹಾಕೋದ್ರಿಂದ ಹಾಕಿದ್ದು ಒಂದು 5-10 ಮಿನಿಟ್ಸ್ಗೂ ಅದು ರಂಗೋಲಿ ಇರಲ್ಲ, ಅಷ್ಟು ಹಾಳು ಮಾಡಿರ್ತಾರೆ. ಅದರಿಂದ ಇಲ್ಲಿ ಒಂದು ಗಣೇಶ, ಒಂದು ಪಾಟಲ್ಲಿ ಒಂದು ಗಣೇಶ ಮತ್ತು ಒಂದು ಶಿವಂದು ವಿಗ್ರಹ ಇಟ್ಟು ನಾನು ಯೂಶ್ವಲಿ ಪೂಜೆ ಮಾಡ್ತೀನಿ. ಆ ಒಂದು ಪಾಟ್ ಮುಂದೆ ಈ ಥರ ರಂಗೋಲಿ ಬಿಡಿಸೋದು ನಾನು ಯಾವಾಗೂ ಮಾಡ್ತೀನಿ, ಅಂದರೆ ಶುಕ್ರವಾರಗಳು ಇಲ್ಲಾಂದರೆ ಸೋಮವಾರಗಳು. ಸೊ ಅದೇ ರೀತಿ ಇಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನೀವು ಹೇಗಿದೆ ಅಂತ ನನಗೆ ತಿಳಿಸಿ. ಸೊ ತುಂಬ ಜನ ವ್ಯೂವರ್ಸು ನನಗೆ ರಂಗೋಲಿದು ಡಿಸೈನು ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಥರನೇ ತೋರಿಸಿ, ಸುಮ್ಮನೆ ಅದು ಗ್ಲಿಮ್ಸ್ ತೋರಿಸ್ಬೇಡಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ಈ ವಿಲಾಗ್ನಲ್ಲಿ ಅಂದರೆ ಕಂಪ್ಲೀಟು ನಾನು ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಯಾರಿಗೆ ತುಂಬ ಲ್ಯಾಗ್ ಅನಿಸುತ್ತೋ ಜಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ. ಇದು ಒನ್ ಆಫ್ ದ ಲೈಕ್ ವ್ಯೂವರ್ದು ರಿಕ್ವೆಸ್ಟ್ ಮೇಲೆ ನಾನು ಕಂಪ್ಲೀಟ್ ರಂಗೋಲಿದು ಇದು ಹಾಕ್ತಾ ಇದ್ದೀನಿ.
ಸೊ ಬಾಗಿಲು ಮುಂದೆ ಎಲ್ಲ ರಂಗೋಲಿ ಬಿಡಿಸಿದಾಯಿತು. ಸೊ ನೆಕ್ಸ್ಟ್ ಬಂದು ಹೊಸ್ಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ಸಿಂಪಲ್ಲಾಗಿ ಒಂದು ಚಿಕ್ಕ ರಂಗೋಲಿ ಮುಖಾಂತರ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಹೇಗೆ ಹಾಕಿದ್ದೀನಿ ಅಂತ. ಸೊ ಫೈನಲಿ ಎಲ್ಲ ರಂಗೋಲಿ ಹಾಕಿದ್ಮೇಲೆ ಈ ರೀತಿ ಕಾಣ್ತಾ ಇತ್ತು. ಸೊ ನಿಮಗೆಲ್ಲ ಇಷ್ಟು ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ ಮತ್ತು ಡ್ರೈ ಫ್ರೂಟ್ಸ್ ಸ್ವಲ್ಪ ಸ್ನ್ಯಾಕ್ಸ್ಗೆ ಹಾಕಿ ಮಕ್ಕಳನ್ನ ಕಳಿಸಿ ನೆಕ್ಸ್ಟು ಸಿಂಪಲ್ಲಾಗಿ ಇಲ್ಲಿ ಪೂಜೆ ಮುಗಿಸಿದ್ದೀನಿ. ಬಾಳೆ ದಿಂಡು ಹಂಗೆ ಫ್ರೆಶ್ ಆಗಿತ್ತು, ಅದಕ್ಕೆ ಅದನ್ನು ಮಾತ್ರ ಹಂಗೆ ಇಟ್ಟು ಇನ್ನು ನಂದು ಸ್ವಲ್ಪ ಮೀ ಟೈಮ್ ಅಂತ ಲಾಗಿನ್ ಆಗೋಕ್ಕೆ ಮುಂಚೆ ಸ್ವಲ್ಪ ಬಿಸಿ ನೀರೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ನೆಕ್ಸ್ಟು ನಾನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಪಾರ್ಸಲ್ ಬಂತು. ಸೊ ಈ ಪಾರ್ಸಲಿನಲ್ಲಿ ನಾನು ಗಣೇಶ ಹಬ್ಬಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಒಂದು ಫ್ಯೂ ಫ್ಲವರ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಯೂಶ್ವಲಿ ನಾನು ರಿಯಲ್ ಫ್ಲವರ್ಸೇ ಯೂಸ್ ಮಾಡ್ತೀನಿ ಹಬ್ಬದಲ್ಲೆಲ್ಲ, ಅಂದರೆ ದೇವ್ರಿಗೆ ಅಂತ ಡೆಕೋರೇಷನ್ ಮಾಡೋವಾಗ. ಬಟ್ ಬ್ಯಾಕ್ ಡ್ರಾಪ್ಗೆ ಎಲ್ಲ ಆರ್ಟಿಫಿಷಿಯಲ್ಲೇ ಮಾಡ್ತೀನಿ, ಯಾಕಂದರೆ ತುಂಬ ಭಾರ ಇರೋದೆಲ್ಲ ಹೆವಿ ಇರುತ್ತೆ ರಿಯಲ್ ಫ್ಲವರ್ಸು, ಅದು ತಡೆಯಲ್ಲ ಅದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ. ಸೊ ಅಂಥ ಟೈಮಲ್ಲಿ ಅದು ಲೈಟ್ ವೆಯ್ಟ್ ಇರಬೇಕು ಮತ್ತು ರಿಯಲ್ ಆಗು ಕಾಣಬೇಕು, ಅಂಥದ್ದನ್ನ ನಾನು ಆರ್ಡ್ರ್ ಮಾಡಿ ತರಿಸ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಲೋಟಸ್ದು ಬ್ಯಾಕ್ ಡ್ರಾಪ್, ಅದು ವೆಯ್ಟ್ಲೆಸ್ ಇರುತ್ತೆ, ಈಸಿ ಮಾಡೋಕ್ಕೆ ಡೆಕೋರೇಷನು. ಸೊ ಆ ಒಂದು ರೀಸನಿಂದ ಗಣೇಶ ಹಬ್ಬಕ್ಕೆ ಈ ರೋಸ್ ಮತ್ತು ಬಿಳಿ ಸಂಪಿಗೆ ತರಿಸಿದ್ದೀನಿ. ಸೊ ಇದು ಎರಡೂ ನನಗೆ ಯಾಕೋ ನ್ಯಾಚುರಲ್ ಲುಕ್ ಕೊಡುತ್ತೆ, ಆರ್ಟಿಫಿಷಿಯಲ್ ಅನ್ಸಲ್ಲ ಅಂತ ನನಗೆ ಒಂದು ಭಾವನೆಯಿಂದ ತರಿಸಿದ್ದೀನಿ. ಅಂದರೆ ನಾವು ಯಾವುದೇ ಒಂದು ಡೆಕೋರೇಷನ್ ಮಾಡಿದ್ರೂ ಒಂಥರ ಲೋಕಲಾಗಿ ಕಾಣಿಸ್ಬಾರ್ದು, ಸ್ವಲ್ಪ ಅದು ರಿಚಾಗಿ ಕಾಣಬೇಕಂದ್ರೆ ರಿಯಲ್ ಫ್ಲವರ್ಸ್ ಹಂಗೆ ಲುಕ್ ಕೊಟ್ಟರೆ ಅಷ್ಟೇ ಅದು ರಿಚಾಗಿ ಕಾಣುತ್ತೆ. ಸೊ ನನಗೆ ಯಾಕೋ ಈ ರೋಸ್ ಫ್ಲವರ್ಸ್ ಮತ್ತು ವೈಟ್ ಚಂಪಾ ಫ್ಲವರ್ಸು ರಿಯಲ್ ಲುಕ್ ಕೊಡುತ್ತೆ ಅಂತ ನನಗನ್ನಿಸ್ತು. ಸೊ ಅದರಿಂದ ತರಿಸಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಒಂದೇ ಕಲರ್ ರೋಸು 2 ಪ್ಯಾಕ್ ಆರ್ಡ್ರ್ ಮಾಡಿದ್ದೆ. ಈಚ್ ಪ್ಯಾಕಲ್ಲಿ 12 ರೋಸಸ್ ಬರುತ್ತೆ. ಸೊ ಒಂದು 24 ರೋಸಸ್ ಇದ್ದರೆ ಏನನ್ನ ಡೆಕೋರೇಷನ್ ಮಾಡ್ಬೋದು ಅಂತ 2 ಪ್ಯಾಕ್ ತರಿಸಿದ್ರೆ ಅವರು 2 ಡಿಫ್ರೆಂಟ್ ಕಲರ್ಸ್ ಕಳಿಸಿದ್ದಾರೆ. ಬಟ್ ಈ ಚಂಪಾ ಮಾತ್ರ ಸೇಮ್ ಕಲರ್ ಕಳಿಸಿದ್ದಾರೆ, ವೈಟ್ ಚಂಪಾ. ಅಂದರೆ ಕ್ವಾಲಿಟಿ ಅಂತೂ ತುಂಬಾ ನನಗೆ ಇಷ್ಟ ಆಯಿತು. ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತಗೊಳ್ಳಿ. ಮತ್ತು ಇದು ಡೆಕೋರೇಷನ್ ಆದಮೇಲೆ ನನಗೆ ಇನ್ನೊಂದು ಐಡಿಯಾ ಏನಿದೆ ಅಂದರೆ, ಇವಾಗ ಫ್ಲವರ್ಸ್ ಇರಲ್ಲ ಅಂಥ ಟೈಮಲ್ಲಿ ಈ ಉರುಳಿ ಡೆಕೋರೇಷನ್ಗೆ ಈ ಥರ ನೀರು ಮೇಲೆ ಹಾಕೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಆ ಒಂದು ರೀಸನಿಂದ 2 in 1 ರೀಯೂಸಬಲ್ ಅಂದ್ಬಿಟ್ಟು ತರಿಸಿದೆ. ಸೊ ಇದು ನಾನು ಈ ವರ್ಷ ಹಬ್ಬಕ್ಕೋಸ್ಕರ ತರಿಸ್ಕೊಂಡಿರುವಂಥ ಡೆಕೋರೇಷನ್ ಐಟಮ್, ಅಂದರೆ ಫ್ಲವರ್ಸು. ನೋಡಿ ರಿಯಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೊ ಮಧ್ಯಾಹ್ನ ಲಂಚಿಗೆ ನೈಟಿದೆ ಸ್ವಲ್ಪ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿರೋ ಸಾಂಬಾರಿತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ ಅಂತ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡೆ. ಸೊ ಮಕ್ಕಳಿಗೆ ಇವಾಗ ತುಂಬ ಶೀತ ಜಾಸ್ತಿ ಆಗುತ್ತೆ ವೆದರ್ ಚೇಂಜಸ್ಸಿಂದ. ಸೊ ಇಂಥ ಟೈಮಲ್ಲಿ ನಾನು ಇದೊಂದು ನೆಬ್ಯುಲೈಸರ್ ಯೂಸ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ. ಈ ಥರ ಒಂದು ಫ್ಲವರ್ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ, ಮತ್ತು ಈ ಥರದ್ದು ಒಂದು ಲಿಕ್ವಿಡ್ ಸಿಗುತ್ತೆ ಎಲ್ಲ ಮೆಡಿಕಲ್ ಶಾಪಲ್ಲಿ. ಸೊ ಅದನ್ನು ಈ ಆರೆಂಜ್ ಕಲರ್ ಏನು ಕ್ಯಾಪ್ ಇದೆಯಲ್ಲ ಅದನ್ನು ಓಪನ್ ಮಾಡಿ ಆ ಲಿಕ್ವಿಡ್ನ ಹಾಕ್ತಾರೆ, ಈ ಥರ ವೇಪರ್ಸ್ ಬರುತ್ತೆ. ಸೊ ಇದರಿಂದ ಮಕ್ಕಳಿಗೆ ಈ ಕಂಜೆಷನ್ ಏನಾಗಿರುತ್ತಲ್ವ ಅದೆಲ್ಲ ಅವಾಯ್ಡ್ ಆಗುತ್ತೆ, ನೈಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಸೊ ಇದು ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.